ಪ್ರಭು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಶುಭ ವಂದನೆಗಳು. ಈ ಬೆಳಗಿನ ಧ್ಯಾನಕ್ಕೆ ನಾವು ಮುಂದುವರಿಸಿ ಕೀರ್ತನೆ 23 ವಚನವನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುತ್ತಾನೆ. ಈ ರೆಸ್ಟೋರೇಟ್ ಮೈ ಸೋಲ್, ಈ ರೆಸ್ಟೋರೇಟ್ ಮೈ ಸೋಲ್. ರೆಸ್ಟೋರೇಟ್ ಎಂಬುದಾಗಿ ಹೇಳುವಾಗ ಮೂಲ ಭಾಷೆಯಲ್ಲಿ ಶೂಬ್ ಅಂದರೆ ಟು ರಿಟರ್ನ್ ಬ್ಯಾಕ್, ಟು ಟರ್ನ್ ಬ್ಯಾಕ್ ಎಂಬಂತಹ ಅರ್ಥವನ್ನು ಕೊಡುತ್ತದೆ. ಉಜ್ಜೀವಿಸ ಮಾಡುವುದು ಎಂಬುದಾಗಿ ಹೇಳುವಾಗ ದೇವರ ಸಂಬಂಧಕ್ಕೆ ನಾವು ಪುನರುಜ್ಜೀವನಗೊಳ್ಳಬೇಕು, ದೇವರೊಂದಿಗೆ ನಾವು ಪುನಃಸ್ಥಾಪನೆಯಾಗಬೇಕು. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಹಳೆಯ ಪಾಪಗಳನ್ನು, ಹಳೆಯ ಗುಣಗಳನ್ನು ಬಿಟ್ಟು ದೇವರೊಂದಿಗೆ ನಾವು ಮತ್ತೊಮ್ಮೆ ಉಜ್ಜೀವನಗೊಳ್ಳಬೇಕು. ಅಂದರೆ ಹೊಸ ಜೀವನ, ಉಜ್ಜೀವಿಸುವಂಥದ್ದು ಅಥವಾ ಉಜ್ಜೀವನ ಎಂಬುದಾಗಿ ಹೇಳುವಾಗ ನೂತನ ಬದುಕು. ದೇವರಲ್ಲಿದ್ದುಕೊಂಡು ನಾವು ಹೊಸದಾಗಿ ಬಾಳಲು ಈ ವಾಕ್ಯ ನಮಗೆ ಕರೆ ಕೊಡುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಕೀರ್ತನೆಗಾರನ ಹಿನ್ನೆಲೆಯಲ್ಲಿ ಒಂದಿಷ್ಟು ನಾವು ಧ್ಯಾನ ಮಾಡೋಣ. ದಣಿದಂಥ ಜೀವಕ್ಕೆ ದೇವರು ಪುಷ್ಟಿಯನ್ನು ನೀಡುತ್ತಾನೆ, ನಡೆದಾಡಲು ಹೊಸ ಚೈತನ್ಯವನ್ನು ನೀಡುತ್ತಾನೆ ಎಂಬಂಥ ಭರವಸೆಯನ್ನು ಇಲ್ಲಿ ಕೀರ್ತನೆಗಾರ ತಿಳಿಸುತ್ತಾನೆ. ಮಾನವ ಬಲಹೀನತೆಯನ್ನು ಕಳೆದುಕೊಂಡಾಗ ಮತ್ತೆ ಮರಳಿ ದೇವರಿಂದ ಶಕ್ತಿಯನ್ನು ಹೊಂದುವಂಥ ಮಾತಾಗಿದೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುತ್ತಾನೆ ಎಂಬಂಥ ಮಾತು. ದೇವರೊಂದಿಗೆ ಮತ್ತೆ ನಾವು ಸಂಬಂಧವನ್ನು ಹೊಂದುವುದಾಗಿದೆ. ನನ್ನ ಪ್ರಾಣ ಎಂಬುವಂಥ ಮಾತು, ನನ್ನ ಆತ್ಮ, ಮೂಲ ಭಾಷೆಯಲ್ಲಿ ಬಳಸಲ್ಪಟ್ಟಂಥ ಪದ ಏನಂದರೆ ನೆಫೆಶ್. ನೆಫೆಶ್ ಎಂಬುದಾಗಿ ಹೇಳುವಾಗ ಆಂತರ್ಯದಲ್ಲಿರುವಂಥ ನಮ್ಮ ಆತ್ಮಕ್ಕೆ ದೇವರು ತನ್ನ ಸಾರವನ್ನು ತಿಳಿಸುತ್ತಾನೆ. ಅಂದರೆ ದೇವರು ಕುರುಬನು, ತನ್ನ ಜನರನ್ನು ಮಾರ್ಗದರ್ಶನ ಮಾಡುತ್ತಾನೆ. ಪಶ್ಚಾತ್ತಾಪ ಮತ್ತು ಆಧ್ಯಾತ್ಮಿಕ ಉಲ್ಲಾಸದ ಮೂಲಕ ಕುರುಬನಾದಂಥ ಯಾಹ್ವೆ ತನ್ನ ಸಾನ್ನಿಧ್ಯಕ್ಕೆ ನಮ್ಮನ್ನು ಕರೆದೊಯ್ಯುತ್ತಾನೆ. ನಮ್ಮ ಬದುಕು ನೋವು ನಿರಾಶೆಗಳಿಂದ, ಹಿಂಸೆ ತೊಂದರೆಗಳಿಂದ, ನಿರಾಶೆಗಳಿಂದ ದಣಿದಿದೆಯೋ? ಚಿಂತಿಸಬೇಡ. ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡಲು ಕುರುಬನಾದಂಥ ಯಾಹ್ವೆ ಅಂದು ದಾವೀದನ ಬಳಿಗೆ ಬಂದಂತೆ, ಇಸ್ರಾಯೇಲರ ಬಳಿಗೆ ಬಂದಂತೆ ನಮ್ಮ ಬಳಿಗೂ ಕೂಡ ನಮ್ಮ ದೇವರು ಕುರುಬನಾಗಿ ಬರುತ್ತಾನೆ, ನಮಗೆ ಉಲ್ಲಾಸವನ್ನು ನೀಡುತ್ತಾನೆ. ನಮ್ಮನ್ನು ಪುನಃಸ್ಥಾಪಿಸುವಂಥ ಸಾಮರ್ಥ್ಯ ಅದು ಯಾಹ್ವೆಯಲ್ಲಿದೆ. ಇಂಥ ದೊಡ್ಡ ಶಕ್ತಿಯನ್ನು, ನಂಬಿಕೆಯನ್ನು ಈ ವಾಕ್ಯ ನಮಗೆ ತಿಳಿಸುತ್ತದೆ. ಆದ್ದರಿಂದ ನಾವು ದೇವರನ್ನು ಅವಲಂಬಿಸೋಣ, ದೇವರ ಆರೈಕೆಯಲ್ಲಿ ನಾವು ಮುಂದೆ ಸಾಗೋಣ. ದೇವರು ನಮಗೆ ಶಕ್ತಿ, ಬಲ, ಆರೋಗ್ಯವನ್ನು ಕೊಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವಂಥ ನಮ್ಮ ದಯಾಳುವಾದಂಥ ದೇವರೇ, ನೀನು ಕರುಣಾಮಯನು, ದಯಾಸಾಗರನು ಸ್ವಾಮಿ. ನಿನ್ನ ಕರುಣೆಯಲ್ಲಿ, ನಿನ್ನ ದಯೆಯಲ್ಲಿ ನಾವು ನಂಬಿಕೆ ಇಟ್ಟು ಬರುತ್ತೇವೆ ಕರ್ತನೆ. ಕಳೆದ ರಾತ್ರಿಯಲ್ಲಿ ಸ್ವಾಮಿ ನಮಗೆ ಸುಖಕರವಾದ ನಿದ್ರೆ, ಆರೋಗ್ಯ, ಸುಕ್ಷೇಮ ಎಲ್ಲವನ್ನು ಒದಗಿಸಿ ಈ ನೂತನ ದಿನದಲ್ಲಿ ನಾವು ಜೀವಿಸುವಂತೆ, ಬಾಳುವಂತೆ, ಮತ್ತೆ ನಮ್ಮ ಬದುಕನ್ನು ನಾವು ಸಾಗಿಸುವಂತೆ ನೀನು ಕೊಟ್ಟಂಥ ಈ ಸುಂದರ ಅವಕಾಶಗಳಿಗಾಗಿ ಸ್ತೋತ್ರ ಸ್ವಾಮಿ. ನಾವು ಏನೂ ಅಲ್ಲದವರು ಸ್ವಾಮಿ, ನಾವು ಶೂನ್ಯದವರು, ಗತಿಯಿಲ್ಲದವರು ಸ್ವಾಮಿ. ಆದರೆ ನೀನು ನಮ್ಮನ್ನು ಕರೆದಿದ್ದಿ, ನೀನು ನಮ್ಮನ್ನು ಪ್ರೀತಿಸಿದ್ದಿ ಸ್ವಾಮಿ, ನೀನು ನಮ್ಮನ್ನು ಕರುಣಿಸಿದ್ದಿ ಕರ್ತನೆ. ನಿನ್ನ ಕರುಣೆ, ಪ್ರೀತಿ ದೇವರೇ, ನಿನ್ನ ಆಶ್ಚರ್ಯಕರವಾದಂಥ ಕೃಪೆಗೆ ನಾವು ಬದಲೇನು ಕೊಡಲಿ ಕರ್ತನೆ. ಇವತ್ತಾರೆಯಲ್ಲಿ ದೇವರೇ, ಸಂಗೀತಗಾರನೊಟ್ಟಿಗೆ ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ ಮತ್ತು ನಂಬಿಕೆಯಲ್ಲಿ ಸ್ವಾಮಿ ನಾವು ಬಂದಿದ್ದೇವೆ. ನಮ್ಮ ಜೀವನದಲ್ಲೂ ಕೂಡ ಬೇರೆ ಬೇರೆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾವು ದಣಿದಿದ್ದೇವೆ ಸ್ವಾಮಿ, ನಾವು ಸೋತಿದ್ದೇವೆ. ಆದರೂ ನಿನ್ನ ವಾಕ್ಯ ನಮ್ಮನ್ನು ಉಜ್ಜೀವಿಸ ಮಾಡುತ್ತದೆ. ನಿನ್ನ ಮಾತುಗಳು ನಮಗೆ ಹೊಸ ಶಕ್ತಿಯನ್ನು ಕೊಡುತ್ತದೆ. ದೇವಾ, ನೀನು ನಮ್ಮ ಜೊತೆ ಬಾ ಸ್ವಾಮಿ. ದೇವಾ, ನಿನ್ನ ಸಾಂಗತ್ಯವನ್ನು ಅನುಗ್ರಹಿಸು. ನಮ್ಮನ್ನೇ ನಿನಗೆ ಸಮರ್ಪಿಸುತ್ತೇವೆ.
ನೀನು ನಮ್ಮ ಜೊತೆಗೆ ಇರು ಸ್ವಾಮಿ. ಯೇಸು ಸ್ವಾಮಿಸಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್.